ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಕೋಟೆ ತಾಲೂಕಿನ ಕಲಕೇರಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ರಾಜಾ ಅಹಮದ್ ಸಿರಸಗಿ ಇವರು ಹಾಗೂ ಇವರ 27 ಸದಸ್ಯರು ಸೇರಿ ಕಲಕೇರಿಯಲ್ಲಿ ಮಾರುಕಟ್ಟೆಗೆಂದು ಸೀಮಿತ ಜಾಗದಲ್ಲಿ ಶಿಥಿಲಗೊಂಡ ಅಂಗಡಿಗಳನ್ನು ತೆರವುಗೊಳಿಸಿ ಹೊಸ ಕಟ್ಟಡದ ಸಂತೆ ಮಾರುಕಟ್ಟೆ ಹಾಗೂ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಲು ಪರದಾಟ ಮಾಡಿ ರಾಜಕೀಯ ನಾಯಕರು, ಅಧಿಕಾರಿಗಳ ಮೊರೆ ಹೋಗಿ ಭೂಮಿ ಪೂಜೆ ಮಾಡಿ ಕಟ್ಟಡ ನಿರ್ಮಾಣ ಮಾಡಬೇಕು ಎನ್ನುವಷ್ಟರಲ್ಲಿ ವಿಘ್ನ ಶುರುವಾಗಿದೆ. ಕಾರಣ, ಕನ್ನಡ ಶಾಲೆಯ ಆವರಣವನ್ನ ದಾನ ನೀಡಿದ ದಾನಿಗಳ ಮನೆಯವರಿಂದ ಕಟ್ಟಡ ಮಾಡಲು ಕುತ್ತು ಬಂದಿದೆ. ದಾನ ಮಾಡಿದ ಶಾಲೆಯ ಆವರಣದಲ್ಲಿ ಶಾಲೆಗೆ ಸೇರಲು 3 ಗೇಟ್ಗಳು ಇದ್ದು, ಒಂದು ಮುಖ್ಯ ಗೇಟ್ ವಾಣಿಜ್ಯ ಮಳಿಗೆಗಳ ರಸ್ತೆಗೆ ಹೊಂದಿಕೊಂಡು ಹೋಗುತ್ತದೆ. ಇನ್ನೆರಡು ಗೇಟ್ ಊರಿನ ಪ್ರಮುಖ ದೇವಸ್ಥಾನದ ಜಾತ್ರೆಯ ಸಂದರ್ಭದಲ್ಲಿ ಬಸ್ಗಳನ್ನು ಹೋಗುವುದಕ್ಕೆ ತೆರೆಯಲಾಗುತ್ತದೆ. ಅವು ನಿರ್ಮಾಣ ಮಾಡಿ ಸರಿಸುಮಾರು 90 ವರ್ಷಗಳು ಕಳೆದಿವೆ. ಆ ಗೇಟ್ಗಳನ್ನು ಭೂದಾನಿಗಳ ಮನೆತನದವರು ಕಲ್ಲು ಹಾಕಿ ಮುಚ್ಚಲು ಹೊರಟಿದ್ದಾರೆ. ಇದರಿಂದ ಜಾತ್ರೆಯ ಸಂದರ್ಭದಲ್ಲಿ ರಸ್ತೆಗೆ ಸಮಸ್ಯೆ ಆಗುತ್ತದೆ ಎಂದು ಶಾಲಾ ಮುಖ್ಯೋಪಾಧ್ಯಾಯರು ಪಂಚಾಯಿತಿಗೆ ಗೇಟ್ ಮುಚ್ಚದಂತೆ ಮನವಿ ಮಾಡಿಕೊಂಡಿದ್ದು, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ವಿಜಯಲಕ್ಷ್ಮಿ ಪರಶುರಾಮ್ ಬೇಡರ್ ಹಾಗೂ ಸರ್ವ ಸದಸ್ಯರು, ಊರಿನ ಗ್ರಾಮಸ್ಥರು ಸೇರಿದಂತೆ ಎಲ್ಲರೂ ತೆರವುಗೊಳಿಸಲು ಮುಂದಾಗಿದ್ದಾರೆ. ಸರ್ವ ಜನಾಂಗದ ಜನಕ್ಕೆ ಸ್ಫೂರ್ತಿಯ ಸಂಕೇತವಾಗಿ ಮುನ್ನುಗ್ಗಿದ್ದಾರೆ. ಇವರುಗಳು ಇನ್ನೊಂದು ಪಂಚಾಯಿತಿಯ ಸದಸ್ಯರಿಗೆ ಮಾದರಿ ಆಗಲಿ ಎನ್ನುವುದು ನಮ್ಮ ಆಶಯ ಎಂದು ಸಾರ್ವಜನಿಕರು ಹೇಳುತ್ತಾರೆ. ಜಿಲ್ಲಾ ವರದಿಗಾರರು ಮೆಹಬೂಬ್ ಬಾಷಾ ಮನಗೂಳಿ, ವಿವಾ ನ್ಯೂಸ್ ಕನ್ನಡ. ಹಿರಗಂಟಪ್ಪ ಬಡಿಗೇರ್ ಅಂತ ಗ್ರಾಮ ಪಂಚಾಯಿತಿ ಮೆಂಬರು. ಇವತ್ತಿನ ಒಂದು ವಿಷಯ ಹೇಳಿ ನಾವು ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಕೂಡಿ ಬಂದಿವಿ. ಇಲ್ಲಿ ಅಂತ ನಮ್ಮ ಕನ್ನಡ ಶಾಲೆ, ನಾವು ಕಲಿತಂತ ಶಾಲೆ, ಆ ಶಾಲೆನೇ ಬಂದ್ ಮಾಡ್ಬೇಕಂತ ಹೇಳಿ ಇವತ್ತು ಒಂದು ನಮ್ಮ ಮುತ್ಯರು ಈ ಒಂದು ಕೆಲಸ ಮಾಡ್ಯಾರ.